positive approach to the university for the success of the tournament. Lagori has to take off from this college. We will initiate this Lagori university level tournament. ಹಾಗೆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವರು, ಹಾಗೆ ಸಂಚಾರಿ ಸ್ಟುಡಿಯೋ ಮಿಸ್ಟರ್ ಸಂತೋಷ್. ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯ ಸುಬ್ರಹ್ಮಣ್ಯ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಗೋವಿಂದ NS ಇವರಿಗೆ ಪೂರಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದಂಥ ವನಜಾ ವಿ ಭಟ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಅದೇ ರೀತಿ ಮತ್ತೊಬ್ಬ ಸದಸ್ಯರಾದ ಶೋಭಾ ಗಿರಿಧರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಅದೇ ರೀತಿ ಲೋಕೇಶ್ ಬಾಳುಗೋಡು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಅದೇ ರೀತಿ ಮಾಸ್ಟರ್ ಪ್ಲಾನ್ನ ಸದಸ್ಯರಾದಂಥ ಮನೋಜ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ KSS ಕಾಲೇಜಿನ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ತುಕಾರಾಮ್ ಏನಿಕಲ್ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧವ BK ನಿವೃತ್ತ ಯುವ ಸಬಲೀಕರಣ ಅಧಿಕಾರಿ, ನಿವೃತ್ತ ಯೋಧ ಮತ್ತು ರಾಷ್ಟ್ರೀಯ ಕಬಡ್ಡಿ ತರಬೇತುದಾರರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಶೇಷಪ್ಪ ಇವರು ಇದ್ದಾರೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಕಬಡ್ಡಿ ಅಬ್ಸರ್ವರ್, ನಿಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ KSS ಕಾಲೇಜ್ ಇದರ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ಡಾಕ್ಟರ್ ದಿನೇಶ್ ಕೆ ಇವರು ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಮಹಿಳಾ ಕಬಡ್ಡಿ ಆಟಗಾರರಿಗೆ, ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ, ಕ್ರೀಡಾ ಪ್ರೇಮಿಗಳಿಗೆ, ಪತ್ರಕರ್ತ ಮಿತ್ರರಿಗೆ, ನೆರೆದಿರುವಂಥ ಸರ್ವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯ ಅತಿಥಿಗಳೇ, ಆತ್ಮೀಯ ಮಿತ್ರರಾದ ತುಕಾರಾಮರವರೇ, ಶೇಷಪ್ಪರೇ ಹಾಗೂ ಮಿತ್ರರಾದ ದಿನೇಶ್ ದೈಹಿಕ ಶಿಕ್ಷಣ ನಿರ್ದೇಶಕರು, ಹಾಗೆ ಎಲ್ಲ ಕ್ರೀಡಾಪಟುಗಳೇ ಹಾಗೂ ತೀರ್ಪುಗಾರ ಮಿತ್ರರೇ, ಬಹಳ ಅತ್ಯುತ್ತಮ ಒಂದು ಕಬಡ್ಡಿ ಪಂದ್ಯವನ್ನು ನಾವು ವೀಕ್ಷಿಸಿದ್ದೇವೆ. ಮಕ್ಕಳೇ, ಖಂಡಿತವಾಗಿ ಇವತ್ತು ಕಬಡ್ಡಿ ಗೆದ್ದಿದೆ, ಅದೆರಡು ಮಾತಿಲ್ಲ, ಕಬಡ್ಡಿ ಗೆದ್ದಿದೆ. ಯಾವುದೇ ಪ್ರೋ ಕಬಡ್ಡಿಗೆ ಇಂಥ ಕಡಿಮೆ ಆಗಿರಲಿಲ್ಲ. ನಾವು ಈ ನೋಡಿದ ಫೈನಲ್ ಪಂದ್ಯ ರೋಮಾಂಚನಗೊಳ್ಳುವಂಥ ಆಟವನ್ನು ಆಡಿದ್ದೀರ. ಹ್ಯಾಟ್ಸ್ ಆಫ್ ಟು ಯು. ರಿಯಲಿ ಸೋಲು ಗೆಲುವು ಗೇಮಲ್ಲಿ ಇದ್ದದೆ, ಯಾಕಂದರೆ ಸೋಲು ಇಲ್ಲದೆ ಗೆಲುವು ಇಲ್ಲ. ಆದ ಕಾರಣ ಯಾರು ಸೋತ ಉಂಟಲ್ಲ ಅವನ ಪಾಲು ಗೆಲುವಿನ ಪಾಲಲ್ಲಿ ಹೆಚ್ಚಿನದಿರ್ತದೆ. ಸೊ ಅತ್ಯುತ್ತಮವಾದ ಆಟ ಆಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತೇನೆಲ್ಲ, ಕಬಡ್ಡಿಯೇ ಗೆದ್ದಿದೆ. ಈ ಪ್ರೋ ಕಬಡ್ಡಿ ನೋಡ್ತಾ ಇದ್ದೀರಾ, ರೆಗ್ಯುಲರ್ ಆಗಿ ನೀವು ಪ್ರತಿಯೊಬ್ಬರು ಪ್ರೋ ಕಬಡ್ಡಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ನಿಮ್ಮ ಆಟಗಳನ್ನು ಕೂಡ ಬಹಳ ಇಂಪ್ರೂವ್ ಮಾಡಿದ್ದೀರಾ. ನಮಗೆ ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ, ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಇರಲಿ, ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಇರಲಿ, ಮ್ಯಾಂಗ್ಳೂರು ಯೂನಿವರ್ಸಿಟಿ ಅಂದರೆ ಎಲ್ಲರೂ ಸ್ವಲ್ಪ ಮೇಲೆ ಕೆಳಗೆ ನೋಡಿ ಆಡುವಂಥ ತಂಡ ನಮ್ಮದು, ಮೆನ್ ಆರ್ ವಿಮೆನ್. ಯಾಕೆಂದರೆ ನಾನು ಸುಮಾರು 18 ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯದ ಪುರುಷರ ಹಾಗೂ ಮಹಿಳೆಯರ ತಂಡದ ತರಬೇತುದಾರನಾಗಿ ತಂಡವನ್ನು ತೆಗೆದು ಹೋಗಿದ್ದೇನೆ. ದಕ್ಷಿಣ ಭಾರತದಲ್ಲಿ ಮತ್ತು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೇನೆ. ಖಂಡಿತವಾಗಿಯೂ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದರೆ ಕಬಡ್ಡಿಯಲ್ಲಿ ಒಂದು ಹೆಸರು ಇದ್ದೇ ಇದೆ. ಎಲ್ಲರೂ ಗಮನಿಸುವಂಥ ಆಟವನ್ನು ಆಡ್ತಾರೆ, ನಮ್ಮ ಮೆನ್ ಆಗಿರಲಿ ವಿಮೆನ್ ಆಗಿರಲಿ. ನೀವು ಈಗ 2 ದಿವಸದಲ್ಲಿ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಆಡಲಿಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿ ಕಳೆದ ವರ್ಷದ ನೀವು ಚಾಂಪಿಯನ್ ತಂಡ ಕೂಡ.
ದಕ್ಷಿಣ ಭಾರತದಲ್ಲಿ ನೀವು ಚಾಂಪಿಯನ್ ಆಗಬೇಕು. ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯದಲ್ಲಿ ನಮಗೊಂದು ಇನ್ನೂ ಒಂದು ಕೊರತೆ ಇದೆ. ನಮ್ಮ ಮಹಿಳಾ ತಂಡ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಈವರೆಗೆ ಮೆಡಲ್ ಮಾಡಿಲ್ಲ. ಆದ ಕಾರಣ ನಮ್ಮದೊಂದು ಕನಸು ಉಂಟು. ಯಾಕೆಂದರೆ ಮಹಿಳಾ ತಂಡ ನಮ್ಮದೊಂದು ಮೆಡಲ್ ಮಾಡಬೇಕು. ತುಕಾರಾಮರು ಇರುವಾಗ, ಇಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಿರುವಾಗ ಡೈರೆಕ್ಟರ್ ನಾಗಲಿಂಗಪುರ ಹತ್ರ ಹಠ ಮಾಡಿ ಮಹಿಳೆಯರ ತಂಡವನ್ನು ಪ್ರಾರಂಭಿಸಿದ್ದು 2001-2002. ಆವಾಗ ಮೊದಲ ಬಾರಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿದ ಆಟಗಾರ್ತಿ ಹಂಸಾವತಿಯವರು. ಹಂಸಾ ಮೇಡಮ್ ಆ ಥರ ಆಗ ಫಸ್ಟ್ ರೆಪ್ರೆಸೆಂಟ್ ಮಾಡಿದ ಆಟಗಾರ ಅವರು 2001 ಆಟಗಾರ್ತಿ. ಆದ ಕಾರಣ ಆ ವರ್ಷದಿಂದ ಸುಮಾರು 22 ವರ್ಷದಲ್ಲಿ ನಮ್ಮ ತಂಡ ಬಹಳ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೋಡಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಆಟಗಾರ್ತಿ ಮಮತಾ ಪೂಜಾರಿ ಭಾರತ ತಂಡದ ನಾಯಕಿಯಾಗಿದ್ದರು, ಅರ್ಜುನ ಪ್ರಶಸ್ತಿ ವಿಜೇತೆಯಾಗಿದ್ದರು, ನಮ್ಮ ಶಿಷ್ಯೆಯಾಗಿದ್ದರು, ಇದೇ ಅಂಗಣದಲ್ಲಿ ಆಡಿದವರಿದ್ದರು, ಹಂಸವತಿಯ ಸಹಪಾಠಿಯಾಗಿದ್ದರು. ಆದ ಕಾರಣ ನಮಗೆ ನಿಮ್ಮಂಥ ಅತ್ಯುತ್ತಮ ಆಟಗಾರ್ತಿಯರಿದ್ದರು. ಖಂಡಿತವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಮಾನಸ ಇರಲಿ, ಅರ್ಚನಾ ಇರಲಿ, ಉತ್ತಮದ ಆಟಗಾರ್ತಿಯರಿದ್ದೀರಿ. ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮ ಭವಿಷ್ಯ ಇದೆ. ನೀವು ನಿಮ್ಮ ಆಟವನ್ನು ಇನ್ನೂ ಇಂಪ್ರೂವ್ ಮಾಡಿ, ಪ್ರಯತ್ನ ಪಡಿ, ಹಾರ್ಡ್ ವರ್ಕ್ ನೋಡಿ. ಸ್ಪೋರ್ಟ್ಸಲ್ಲಿ ಹಾರ್ಡ್ ವರ್ಕಿಗೆ ಬಿಟ್ಟು ಬೇರೆ ಯಾವುದೇ ಮಾತು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ದೇರ್ ಇಸ್ ನೋ ಶಾರ್ಟ್ ಕಟ್ ಇನ್ ಸ್ಪೋರ್ಟ್ಸ್ ಫಾರ್ ದ ಅಚೀವ್ಮೆಂಟ್. ನೀವು ಅಚೀವ್ಮೆಂಟ್ ಮಾಡಬೇಕಿದ್ರೆ ಸಾವಿರಾರು ಕಷ್ಟಗಳಿದೆ. ಖಂಡಿತವಾಗಿ ಕಷ್ಟ ಇರ್ತದೆ. ಅದರ ಜೊತೆಗೆ ನಿಮ್ಮ ದೇಹವನ್ನು ದಂಡಿಸಬೇಕು. ನೀವು ಪ್ರಯತ್ನ ಪಟ್ಟರೆ ಮಾತ್ರ ಆಗ್ತದೆ. ಅದರ ಜೊತೆಗೆ ಕ್ರೀಡಾಪಟುಗಳಲ್ಲಿ ಮುಖ್ಯವಾಗಿ ಶಿಸ್ತು, ಡಿಸಿಪ್ಲಿನ್ ನಿಮ್ಮಲ್ಲಿ ಯಾವಾಗ ಇರ್ತದೆ, ಖಂಡಿತವಾಗಿ ನಿಮ್ಮ ಅಚೀವ್ಮೆಂಟ್ ಮೇಲೆ ಬರ್ತದೆ. ನೀವು ನಿಮ್ಮ ಗಮನ ಆಟದ ಜೊತೆಗೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೆ ಮೇಂಟೈನ್ ಮಾಡಬೇಕು. ಇಂಜುರಿಯನ್ನು ಅವಾಯ್ಡ್ ಮಾಡಬೇಕು. ಇಂಜುರಿ ಆದರೂ ಕೂಡ ಅದನ್ನು ಗುಣಪಡಿಸಿಕೊಂಡು ಆದಷ್ಟು ಬೇಗ ನೀವು ಫೀಲ್ಡಿಗೆ ಇಳಿಬೇಕು. ಖಂಡಿತವಾಗಿ ನಿಮ್ಮ ಭವಿಷ್ಯ ಉತ್ತಮವಿದೆ. ಅದರ ಜೊತೆಗೆ KSS ಕಾಲೇಜಿನಲ್ಲಿ ಕಬಡ್ಡಿ ಅಂದರೆ ಇದೊಂದು ಹಬ್ಬವೇ. 1998-99ರಲ್ಲಿ ನಾವು ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಾಡಿದೆ. ಒಳಗಿನ ಕೆಳಗೆ ಒಂದು ಸ್ಟೇಜ್ ಉಂಟಲ್ಲ, ಅದರಲ್ಲಿ ಫೈನಲ್ ಮ್ಯಾಚ್ ಆಡಿದ್ದು. ಗೋವಿಂದ ಸರ್, ತುಕಾರಾಮ್ ಸರ್ ಎಲ್ಲ ಇದ್ದರು. ಗೋವಿಂದ ಸರ್ ಕೂಡ ಇಲ್ಲಿ ಆವಾಗಲೂ ಇದ್ದವರೇ. 98-99 ಆವಾಗ ಸುಮಾರು 10,000 ಜನ ಪ್ರೇಕ್ಷಕರಿದ್ದರು. 10,000. ಅಲ್ಲಿ ಎಲ್ಲಿಯೂ ಜಾಗ ಇರಲಿಲ್ಲ. ಕೆಲವು ಇಲ್ಲಿನ ಉಪನ್ಯಾಸಕರಿಂದವರೆಲ್ಲ ಆಗಿನ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರೋ ಹುಡುಗರಿರ್ಬೋದು, ಈಗಿನ ಲೆಕ್ಚರರ್ಸ್. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ಕಬಡ್ಡಿ ಅಂದರೆ ಸುಬ್ರಹ್ಮಣ್ಯದಲ್ಲಿ ಇದು ಹಬ್ಬವೇ. ಮಂಗಳೂರಲ್ಲಿ ನಿಮಗೆ ಯಾರು ಆಟ ನೋಡಲಿಕ್ಕೆ ಬರೋದಿಲ್ಲ. ಪ್ಲೇಯರ್ಸ್ ಬಿಟ್ಟು ಯಾರೂ ಇರೋದಿಲ್ಲ, ನಾನು ನೋಡಿದ್ದೇನೆ. ಆದ ಕಾರಣ ಇಲ್ಲಿ 98ಇಂದ ಹಿಡಿದು ಉತ್ತಮದ ಆಟಗಾರ್ತಿಯರಾಗಿದ್ದಾರೆ. ಇಲ್ಲಿ ಉತ್ತಮ ಮೆನ್ ಟೀಮಲ್ಲಿ ಕೂಡ ಈಗಿನ ನಮ್ಮ ಆಳ್ವಾಸ್ನ ಕೋಚ್ ಇದ್ದಾರೆ, ಕಿರಣ್ NIS ತರಬೇತುದಾರರು. ಅವರು ಕೂಡ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಜಾನಕಿ ಅಂತ NIS ಕೋಚ್, ಈಗ ಮಡಿಕೇರಿಯಲ್ಲಿ ದೈಹಿಕ ನಿರ್ದೇಶಕರಾಗಿದ್ದಾರೆ. ಅವರು ಕೂಡ ಇಲ್ಲಿನ ಸ್ಟೂಡೆಂಟೇ. ಆದ ಕಾರಣ ಭಾಳ ಹಿಸ್ಟ್ರಿ ನೋಡಿದರೆ ಕಬಡ್ಡಿ, ಖೋ ಖೋ ಮತ್ತು ಕ್ರಾಸ್ ಕಂಟ್ರಿಗೆ ಯಾವುದೇ ಬರ ಇರಲಿಲ್ಲ KSS ಕಾಲೇಜಿನಲ್ಲಿ. ಅದೇ ನಿಟ್ಟಿನಲ್ಲಿ ಇನ್ನೂ ಕೂಡ ನಮ್ಮ ಮುಂದಿನ ಯುವ ಪೀಳಿಗೆಗಳು ಕ್ರೀಡೆಯಲ್ಲಿ ಆಸಕ್ತಿ ತೋರಿಸಿ ನಿಮ್ಮ ಕ್ರೀಡಾ ಜೀವನ ಉಜ್ವಲ ಆಗಲಿ. ಸ್ಪೋರ್ಟ್ಸ್ಗೆ ಬನ್ನಿ. ಸ್ಪೋರ್ಟ್ಸ್ ಇದ್ದರೆ ಖಂಡಿತವಾಗಿ ನಿಮಗೆ ಯಾವುದೇ ಮೆಡಿಸಿನ್ ಬೇಡ, ಯಾವುದೇ ಆಸ್ಪತ್ರೆ ಬೇಡ. ನಿಮ್ಮ ಮುಂದೆ ನಿಮ್ಮ ಇಷ್ಟು ಕ್ಷಮತೆಯಲ್ಲಿ, ಇಷ್ಟು ಫಿಟ್ನೆಸ್ಸಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಅಂದರೆ ತುಕಾರಾಮ್ ಸರ್ ಈಗಲೂ ನೋಡಿ, ಬೆಳಿಗ್ಗೆ ಏನೇಕಲ್ ಗ್ರೌಂಡ್ನಲ್ಲಿ ಇವಾಗಲೂ ರನ್ನಿಂಗ್ಗೆ ಬರ್ತಾರೆ 5 ಗಂಟೆಗೆ. ಇವಾಗಲೂ ಹಿರಿಯರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾರೆ. ಫಿಟ್ನೆಸ್ ಈಸ್ ಮೇನ್ ಫಾರ್ ದ ಸ್ಪೋರ್ಟ್ಸ್ ಅಚೀವ್ಮೆಂಟ್. ಆದ ಕಾರಣ ನಿಮ್ಮ ಈ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ವಿಜೇತ, ಉಪವಿಜೇತ, ಅಂತೂ 3rd ಮತ್ತು 4th ಬಂದ ಎಲ್ಲ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿ ಈ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾ ಪಂದ್ಯಾಕೂಟವನ್ನು ಆಯೋಜಿಸಿದ್ದೀರಾ. ಪ್ರಾಂಶುಪಾಲರು, ಉಪನ್ಯಾಸಕವರಿಂದ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನಗೆ ನಿಮ್ಮೊಂದಿಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ಒಂದು ಸ್ಥಾನ ಮಾತು ಮುಗಿಸ್ತೇನೆ. ಜೈ. ಕ್ರೀಡಾಕೂಟದಲ್ಲಿ ಸುಮಾರು 15 ತಂಡಗಳು ಭಾಗವಹಿಸಿ ಪ್ರಿಲಿಮಿನರಿ ರೌಂಡು ಹಾಗೂ 8 ತಂಡಗಳು ಚಾಂಪಿಯನ್ಸ್ ರೌಂಡಲ್ಲಿ ಭಾಗವಹಿಸಿ ಒಂದು 22 ಪಂದ್ಯಾಟಗಳು ನಡೆದಿದೆ. ಹಾಗೆಯೇ ಇಲ್ಲಿ ನಡೆದಿರುವಂಥ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೆಯೇ ಹೊಸದಾಗಿ ನಮ್ಮ ಮಂಗಳೂರು ವಿವಿಗೆ ಎಂಟ್ರಿ ಆಗಿರುವಂಥ ಒಂದು ಕಾಲೇಜ್ ಇದೆ, ಅದು ಶಂಕರ್ ನಾರಾಯಣ ಕಾಲೇಜ್ ಉಡುಪಿ. ಇದು ಪ್ರಥಮವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಬಂದಿರುವುದು ತುಂಬ ಸಂತೋಷದ ವಿಚಾರ. ಹಾಗೆಯೇ ಸುಮಾರು 8 ಸರ್ಕಾರಿ ಕಾಲೇಜುಗಳು, ಉಳಿದವುಗಳು
ನಮ್ಮ ಅನುದಾನಿತ ಕಾಲೇಜುಗಳು ಕೂಡ ಭಾಗವಹಿಸಿದ್ದು ತುಂಬ ಸಂತೋಷ. ಹಾಗೆಯೇ ನಮ್ಮ ಅಫಿಷಿಯೇಟಿಂಗ್ ಪಾರ್ಟಲ್ಲಿ ನಮ್ಮ ತುಂಬ ಯಂಗ್ಸ್ಟರ್ ನೀವು ನೋಡಿರ್ಬೋದು, ಹಳೆಯ ಮುಖಗಳಿಲ್ಲ, ತುಂಬ ಯಂಗ್ಸ್ಟರ್ ಅಫಿಷಿಯಲ್ಸ್ ಕೂಡ ಇಲ್ಲಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ, ಸಣ್ಣ ಪುಟ್ಟ ತೊಂದರೆಗಳನ್ನು ಬಿಟ್ಟು. ಹಾಗೆಯೇ ಈ ಕ್ರೀಡಾಕೂಟದಲ್ಲಿ ಕೂಡ ಯಾವುದೇ ಕ್ಯಾಶುಯಾಲಿಟಿ ಇಲ್ಲ, ತುಂಬ ವಿಶೇಷವಾದಂಥ ಕ್ಯಾಶುಯಾಲಿಟಿ ಇಲ್ಲ. ಯಾಕಂದರೆ ಕಬಡ್ಡಿ ಕ್ರೀಡಾಕೂಟ ಆದರೆ ಹೆಣ್ಮಕ್ಕಳಲ್ಲಿ ಒಂದು ಸ್ವಲ್ಪ ತೊಂದರೆಗಳು ಜಾಸ್ತಿ ಇರ್ತದೆ. 1-2 ವಿಷಯ ಬಿಟ್ಟರೆ ಮತ್ತೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗಲಿಲ್ಲ. ಹಾಗೆಯೇ ಚಾಂಪಿಯನ್ಸ್ ರೌಂಡಲ್ಲಿ ಕೂಡ ಉತ್ತಮವಾದ ಪ್ರದರ್ಶನವನ್ನು ನೀಡಿರ್ತಾರೆ. ಅದರಲ್ಲಿ ಕೂಡ ಎರಡು ಸರ್ಕಾರಿ ಕಾಲೇಜುಗಳು ಮತ್ತು ಕೂಡ ಭಾಗವಹಿಸಿರುತ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಒಂದು ರಿಪೋರ್ಟ್ ಕಳಿಸಲಿಕ್ಕೆ ಇದೆ ಈ ಕಬಡ್ಡಿ ಕೂಟದ್ದು. ಉತ್ತಮವಾಗಿ ಪ್ರದರ್ಶನ ನೀಡಿದರೆ ಐ ವಿಲ್ ಸೆಂಡ್ ಪಾಸಿಟಿವ್ ಅಪ್ರೋಚ್ ಟು ದ ಯೂನಿವರ್ಸಿಟಿ ಫಾರ್ ದಿಸ್ ಸಕ್ಸಸ್ ಆಫ್ ದ ಟೂರ್ನಮೆಂಟ್. ಥ್ಯಾಂಕ್ ಯು. ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಧನಾತ್ಮಕವಾಗಿ ನಾನು ರಿಪೋರ್ಟನ್ನು ಕಳಿಸ್ತೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಟೂರ್ನಮೆಂಟ್ ಕೊಡುವಂತೆ ನಾನು ಮಂಗಳೂರು ವಿವಿಯಲ್ಲಿ ಸಜೆಷನ್ ಕೂಡ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇವತ್ತು ಈ ಕಾಲೇಜಿನಲ್ಲಿ ಮಹಿಳಾ ಪಂದ್ಯಾಟ ಆಯೋಜಿಸಲಾಗಿದೆ. ತುಂಬ ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ಹೆಣ್ಣು ಮಕ್ಕಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಇದೊಂದು ಪ್ರೇರಣೆಯಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಪಂದ್ಯಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಸಮಾರಂಭದ ಅಧ್ಯಕ್ಷರಾದ ಗೋವಿಂದನೇಶ್ವರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಾಸದರೇ, 2000 ಪ್ರಾರಂಭದ ವರ್ಷದಲ್ಲಿ ಮಾಧವರು ನಾಗಲಿಂಗಪುರ ಅಂತ ಹೇಳಿದರು. ಕೆ ವಿ ಶೆಣೆಯವರಿಗೂ ನಮಗೂ ನಮ್ಮ ಅಸೋಸಿಯೇಷನ್ ಫಿಸಿಕಲ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಭಾಳ ಜಗಳ ಆಯಿತು. ಕಬಡ್ಡಿ ಮಾಡಬೇಕು ಅಂತ ನನ್ನದೊಂದು ಪ್ರಪೋಸಲ್ ಹೋಯಿತು. ಆಗ ಅವರು ಹೇಳಿದರು, ಬೇಡ ಕಬಡ್ಡಿ ಹೆಣ್ಣು ಮಕ್ಕಳಿಗೆ ಹಿಡಿದ ಆಟ ಅಲ್ಲ ಅಂತ ಹೇಳಿದರು. ಭಾಳ ಒಂದು ಉಗ್ರದ ಕೋಪ ಬಂದು ನನಗೆ. ನಾನು ತಕ್ಷಣ ಎದ್ದು ಹೇಳಿದೆ, ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಹೆಣ್ಮಕ್ಳು ಆಡ್ತಾರೆ, ಯಾಕೆ ಕಾಲೇಜಲ್ಲಿ ಆಡಬಾರದು? ಅವರಷ್ಟು ಒಂದು ಅಬಲೆಯರ ಕಾಲೇಜು ಮಕ್ಕಳು ಅಂತ ಕೇಳುವಾಗ ಎಲ್ಲರೂ ಸಹಮತ ನೀಡಿ ಅಂದಿನ ವರ್ಷ ನೀವೇ ಮಾಡಿ ಅಂತ ಹೇಳಿದರು. ಎಸ್ ಅಂತ ಹೇಳಿದೆ. ಹಾಗೆ 2 ವರ್ಷ ನಾವು ಮಾಡಿದ್ದೇವೆ ಕಂಟಿನ್ಯೂಸ್ ಆಗಿ. ಅಂದಿನಿಂದ ಇಂದಿನವರೆಗೆ ಈಗ ಹಂಸನ ಬಗ್ಗೆ ಸರ್ ಹೇಳಿದರು. ಹೀಗೆ ಅನೇಕ ಮಮತಾ ಪೂಜಾರಿ ಆಗಿರೋ ಅಂಥ ಆಟಗಾರರು ನಿಮ್ಮಲ್ಲಿ ಈಗ ಬೇಕಷ್ಟಿದೆ. ಅವಕ್ಕಿಂತ ಒಳ್ಳೆಯ ಆಟಗಾರ ನಾನು ಇವತ್ತು ಅಬ್ಸರ್ವ್ ಮಾಡಿದ ಲೆಕ್ಕದಲ್ಲಿ ಮಮತಾ ಪೂಜಾರಿಗಿಂತ ಬೆಸ್ಟ್ ಆಟಗಾರರು ನಮ್ಮ ಇವತ್ತು ನಾನು ನೋಡಿದ್ದೇನೆ. ನಿಮಗೆ ಒಂದಲ್ಲ ಒಂದು ದಿವಸ ಒಳ್ಳೆಯ ಭವಿಷ್ಯ ಇದೆ ಮಕ್ಕಳೇ. ಮಾಧವ್ ಹೇಳಿದಾಗೆ ಇದಕ್ಕೆ ಪ್ರಯತ್ನ ಮಾಡಿ, ನಿರಂತರವಾಗಿ ಏಕಾಗ್ರತೆಯಿಂದಿರಿ. ಕಬಡ್ಡಿ ಅಂದರೆ ಆಟ ಅಥವಾ ಕ್ರೀಡೆ ಅಂದರೆ ಹೇಗೆ, ಅದು ಏಕಾಗ್ರತೆ ಬೇಕಾದಕ್ಕೆ, ಕಾನ್ಸಂಟ್ರೇಷನ್ ಭಾಳ ಇಂಪಾರ್ಟೆಂಟು. ಒಟ್ಟಿಗೆ ಫಿಟ್ನೆಸ್ಸನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುತ್ತಾ, ಒಳ್ಳೆಯ ಶಿಸ್ತುಬದ್ಧವಾದ ಜೀವನವನ್ನು ಮಾಡಿ ಈ ಕ್ರೀಡೆ ಹುಟ್ಟಿಕೊಂಡದ್ದು ಶಿಸ್ತಿಗಾಗಿ, ಶಿಸ್ತಿನಿಂದ ಕ್ರೀಡೆಯ ಶಿಸ್ತು ಅಂತ ಒಂದು ಮನವನ್ನು ನೆನೆಸಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ವಂದನೆಗಳು. That we will make Lagori another rural event, a university level event starting from this year. Since Kabaddi took off, women's Kabaddi took off from this college in the same spirit, in the same way, Lagori has to take off from this college. We will initiate this Lagori university level tournament at the earliest in this college. I congratulate all the winners and I request the players present here to put your hands for the organization and then the student community of my college, so that even in the coming years they will organize more and more. With these words I conclude. Thank you. All the best. Sanchari Studio, Mr. Santosh.
ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಂತ ಡಾಕ್ಟರ್ ಗೋವಿಂದ NS ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದಂತಹ ವನಜಾವಿ ಭಟ್, ಶೋಭಾ ಗಿರಿಧರ್ ಹಾಗೆ ಲೋಕೇಶ್ ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ದೇವರದ ಮಾಸ್ಟರ್ ಪ್ಲಾನರಿ ಸಮಿತಿಯ ಸದಸ್ಯರಾದಂತಹ ಮನೋಜ್ ಸುಬ್ರಹ್ಮಣ್ಯ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ಕಬಡ್ಡಿ ನಿರೀಕ್ಷಕರಾದಂತಹ ಮಿಸ್ಟರ್ ಶೇಷಪ್ಪಕ್ಕಿ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಮಿಸ್ಟರ್ ಮಾಧವ ಬಿಕೆ, ನಿವೃತ್ತ ಯುವ ಸಬಲೀಕರಣಾಧಿಕಾರಿ ಹಾಗೆ ನಿವೃತ್ತ ಯೋಧರು ಕೂಡ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾಲೇಜಿನ ಹಿರಿಯ ದೈಹಿಕ ಶಿಕ್ಷಣ ನಿರ್ದೇಶಕರು ಹಲವಾರು ವರ್ಷಗಳ ಕಾಲ ಈ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ತುಕಾರಾಮ್ ಏನಿಕಲ್ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರು, ಈ ಕಾರ್ಯಕ್ರಮದ ಸಂಘಟಕರು ಆಗಿರುವಂತಹ ದಿನೇಶ್ ಕಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಪೂರ್ಣವಾದ ಸಹಕಾರವನ್ನು ನೀಡಿರುವಂತದ್ದು ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಇದರ ಅಧ್ಯಕ್ಷರು, ಸದಸ್ಯರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗ ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಇನ್ನೊಂದು ಭಾಗ ಟೀಮ್ ಆಫೀಷಿಯಲ್ಸ್ ಅಥವಾ ಅಫಿಷಿಯಲ್ಸ್, ಎಲ್ಲ ಪಂದ್ಯಾಟಗಳನ್ನ ಸುಸೂತ್ರವಾಗಿ ನಡೆಸಿಕೊಂಡಂತ ಅಫಿಷಿಯಲ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ ಮತ್ತು ಶಾಮಿಯಾನ ವ್ಯವಸ್ಥೆಯನ್ನ ಮಾಡಿರುವಂತಹ ರಾಜೇಶ್ NS ಮತ್ತು ಅವರ ತಂಡ, ಕ್ರೀಡಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ಒದಗಿಸಿರುವಂತವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಬ್ರಹ್ಮಣ್ಯ ನಮ್ಮ ಆರೋಗ್ಯದ ವಿಚಾರವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ಕಡೆಯಿಂದ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಕೂಡ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಆಂಬುಲೆನ್ಸ್ ನ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಯುವ ತೇಜಸ್ಸು ಬಳಗ, ಒಂದು ಒಳ್ಳೆಯ ತಂಡ ನಮಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದೆ. ಆ ಯುವ ತೇಜಸ್ಸು ಬಳಗದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ಸದಸ್ಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಿರುವಂತದ್ದು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ KMF ಕುಲಶೇಖರ ಮಂಗಳೂರು, ಇವರು ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ, ನಮ್ಮೊಂದಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಬಹುಶಃ ಎಲ್ಲ ಕ್ರೀಡಾಪಟುಗಳು ಕಾರಣ ಅಂತ. ಕ್ರೀಡಾಪಟುಗಳ ಭಾಗವಹಿಸುವಿಕೆಯಿಂದ ಒಳ್ಳೆಯ ಕ್ರೀಡಾ ಸ್ಫೂರ್ತಿಗೆ ಬದ್ಧರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದೀರಾ. ಒಂದೊಳ್ಳೆಯ ಕ್ರೀಡಾಕೂಟದ ಯಶಸ್ಸಿಗೆ ನಿಮ್ಮೆಲ್ಲ ಕ್ರೀಡಾಪಟುಗಳು ಕಾರಣಕರ್ತರು. ನಿಮಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟಕ್ಕೆ ಒಂದೊಳ್ಳೆಯ ಬೆಂಬಲವನ್ನು ಕೊಟ್ಟು ಪ್ರಚಾರವನ್ನು ಕೊಟ್ಟು ಸಹಕರಿಸಿದವರು ಮಾಧ್ಯಮ ಮಿತ್ರರು, ಅದರ ಜೊತೆಗೆ ಫೋಟೋಗ್ರಾಫರ್ ಆಗಿರುವಂತಹ ಪ್ರಕಾಶ್ ಅವರು, ಹಾಗೆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವರು, ಹಾಗೆ ನಮ್ಮೆಲ್ಲ ಫೇಸ್ಬುಕ್ ನಲ್ಲಿ ಲೈವ್ ಅನ್ನು ಕೊಟ್ಟಂತ ನಮ್ಮ ವಿದ್ಯಾರ್ಥಿ ಮಿತ್ರರು, ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. 15 ದಿವಸದಿಂದ ಆ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲ ಸ್ಟಾಫ್ ಮೆಂಬರ್ಸ್ ಕೆಲಸ ಮಾಡಿದ್ದಾರೆ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ, ಬೋಧಕ ವರ್ಗದವರಿಗೆ, ಬೋಧಕೇತರ ವರ್ಗದವರಿಗೆ ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಘಟಕಗಳಾಗಿರುವಂತಹ NSS ಆಗಿರ್ಬೋದು, ಅದ್ರ ಜೊತೆಗೆ ರೋಡ್ಸ್ ರೇಂಜರ್ಸ್ ಆಗಿರ್ಬೋದು, ಯೂತ್ ರೆಡ್ ಕ್ರಾಸ್ ಆಗಿರ್ಬೋದು, ಇದರ ಜೊತೆಗೆ ಎಲ್ಲ ವಿದ್ಯಾರ್ಥಿ ಮಿತ್ರರು, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಅಂಡ್ ಟೀಮ್, ಸ್ಪೋರ್ಟ್ಸ್ ನ ವಿದ್ಯಾರ್ಥಿಗಳು ಇವೆಲ್ಲರೂ ಈ ಕ್ರೀಡಾಕೂಟದ ಯಶಸ್ಸಿಗೆ ದುಡಿದಿದ್ದಾರೆ, ಕ್ರೀಡಾಕೂಟನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದಾರೆ. ಅವರೆಲ್ಲರ ಶ್ರಮ ಈ ಕ್ರೀಡಾಕೂಟದ ಹಿಂದೆ ಇದೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ಬಯಸ್ತಾ ಇದ್ದೇನೆ. ಎಲ್ಲರೂ ಈ ಕ್ರೀಡಾಕೂಟದ ಯಶಸ್ಸಿಗೆ ದುಡಿದಿದ್ದೀರಾ, ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುಗಿಸಿಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನ ಕೊನೆಗೊಳಿಸ್ತಾ ಇದ್ದೇನೆ.